ಈ ಒಂದು ರಾಕ್ಷಸ ಪ್ರವೃತ್ತಿ ಮಾಡಿದಂತ ನನ್ನ ಅಳಮೈಗೆ ನಮಗಂತೂ ಕ್ಷಮಾಪಣೆ ಇಲ್ಲ. ಭಾರಿ ಅನ್ಯಾಯ, ಘೋರ ಅನ್ಯಾಯ ಮಾಡ್ಬಿಟ್ಟ ನನಗೆ. ಹೇಳ್ತಾ ಇದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಮಾಡ್ತೇನೆ. ಅವ್ರ ಮನೇಲಿ ಇಷ್ಟ ಇಲ್ಲ ಅಂದ್ರು, ನಾನು ಕೊಡಕ್ಕಿಲ್ಲ ಅಂದ್ರು, ನಾನು ಬಿಡೋದಲ್ಲೇ ಕಾಡಿ ಮದುವೆ ಆಗಿ ನನ್ನ ಮಗಳಿಗೆ ನರಕ ಹಿಂಸೆ ಕೊಟ್ಟರು. ಅವ್ರಿಗೆ ಯಾವ ಜೊತೆ ಅಫೇರ್ ಇತ್ತು, ಯಾವಾಗ್ಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆ. 6 ತಿಂಗಳು ಕಾಲ್ ಟಿಕೆಟ್ ತೆಗ್ಸಿದೀವಿ ಪೊಲೀಸ್ ಅವ್ರ ಕೈಲಿ. ಒಂದೇ ಒಂದು ಬೇರೆಯವ್ರಿಗೆ ಯಾರಿಗೆ ಆಗಲಿ ಒಂದು ಫೋನ್ ಹೋಗಿಲ್ಲ. ಇನ್ನೊಂದು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ಲದ ಮನೆಗೆ ಬರಕ್ಕೆ ಹೇಳೋದು. ಮನೆ ಹತ್ರನೂ ಕ್ಯಾಮ್ರಾ ಇದೆ, ಮನೆ ಹತ್ರ ಕ್ಯಾಮ್ರಾ ಇದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಪ್ರತಿಯೊಂದು ಗೊತ್ತಾಗುತ್ತೆ. ನಾವಿಬ್ಬರು ನಮಗಿಬ್ಬರು ಅಂತ ಖುಷಿಯಿಂದ ಇದ್ದ ಸಂಸಾರ ಅದು. ನೆಮ್ಮದಿ ಸಂತೋಷದಿಂದ ಇದ್ದ ಆ ಕುಟುಂಬಕ್ಕೆ ಅದ್ಯಾರದ್ದು ಎಂಟ್ರಿ ಆಗಿತ್ತಂತೆ. ಆ ವಿಚಾರವಾಗಿ ಕಳೆದ 3-4 ವರ್ಷದಿಂದ ದಂಪತಿ ಮಧ್ಯೆ ಆಗಾಗ ಕಲಹ ಆಗ್ತಾನೆ ಇತ್ತಂತೆ. ಅಷ್ಟೇ ಎಲ್ಲರಿಗೂ ಗೊತ್ತಿದ್ದಿದ್ದು. ಆದ್ರೆ ಮೊನ್ನೆ ಬಂದ ಆ ವಿಡಿಯೋ 2 ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯವೇ ಶಾಕ್ ಆಗುವಂತೆ ಮಾಡಿತ್ತು. ಕಾರಣವಿಷ್ಟೇ, ಹೆಂಡತಿ ಹೆಸರಿಗೆ ಕಳಂಕ ಬರುವ ರೀತಿ ವಿಡಿಯೋ ಮಾಡಿ ಆಕೆಯ ಜೀವ ತೆಗೆದಿದ್ದ ಭೂಪ ಕೊನೆಗೆ ತನ್ನ ಪ್ರಾಣವನ್ನು ಕುಣಿಕೆಯಲ್ಲಿ ಬಿಗಿದು ಎಲ್ಲರಿಗೂ ಬಾಯಿ ಹೇಳಿದ್ದ. ಈತನ ಹುಚ್ಚಾಟದಿಂದ ಮಕ್ಕಳು ಅನಾಥರಾದ್ರೆ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಇದೀಗ ಆತ ಮಣ್ಣಲ್ಲಿ ಬಚ್ಚಿಟ್ಟಿದ್ದ ಪತ್ನಿ ಪತ್ತೆಯಾಗಿರೋದ್ರ ಜೊತೆಗೆ ಆತನ ಬಂಡವಾಳವೂ ಬಯಲಾಗತೊಡಗಿದೆ. ಎಸ್, ಹೇಗಿದ್ದಾರೆ ನೋಡಿ. ಗಂಡನು ಸೂಪರ್, ಹೆಂಡತಿಯೂ ಸೂಪರ್, ಇಬ್ಬರು ಮಕ್ಕಳು, ಜೀವನ ದುಡೋಕೆ ಕೈ ತುಂಬಾ ಆದಾಯ ಬರ್ತಾ ಇದ್ದ ಬೇಕರಿ. ಏನಿಲ್ಲ ಅಂದ್ರೂ ತಿಂಗಳಿಗೆ 4-5 ಲಕ್ಷ ಈ ಬೇಕರಿಯಿಂದಲೇ ಖರ್ಚು ಮಿಕ್ಕಿ ಉಳಿತಾ ಇತ್ತು. ಹಾಗಂತ ಇದು ನಿನ್ನೆ ಮೊನ್ನೆಯ ಶ್ರಮ ಅಲ್ಲ, ಬರೋಬ್ಬರಿ 15 ವರ್ಷಗಳ ಹಿಂದಿನ ಶ್ರಮ. ಚಿಕ್ಕಮಗಳೂರಿನ RG ರಸ್ತೆಯಲ್ಲಿರುವ ಈ ಬೇಕರಿಯ ಸಿಹಿಯಷ್ಟೇ ಇವರಿಬ್ಬರ ಜೀವನವೂ ಸಿಹಿಯಾಗಿತ್ತು. ಬೇಕರಿ ರಘು ಅಂತಾನೆ ಹೆಸರಾಗಿದ್ದ ಈ ಭೂಪನ ಊರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೆಸಕೋಡು. ಇನ್ನು ರಘುನನ್ನ ಕೈ ಹಿಡಿದಿದ್ದ ಗಗನಾಳದ್ದು ಪಕ್ಕದ ಸಾಣಿನಹಳ್ಳಿ. 12 ವರ್ಷದ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗೆ ಆರತಿಗೊಬ್ಬ ಕೀರ್ತಿಗೊಬ್ಬ ಅನ್ನುವಂತೆ 12 ಹಾಗೂ 3 ವರ್ಷದ 2 ಗಂಡು ಮಕ್ಕಳಿದ್ರು. ಹೀಗಿದ್ದ ಈ ಸುಖಿ ಸುಂದರ ಕುಟುಂಬ ಚಿಕ್ಕಮಗಳೂರಿನಲ್ಲಿ ಜೀವನ ಕಟ್ಟಿಕೊಂಡಿತ್ತು. ಎಲ್ಲವೂ ಸರಿಯಾಗಿ ನಡೆದುಕೊಂಡು ಬರ್ತಾ ಇದೆ ಎನ್ನುವಷ್ಟರಲ್ಲಿ ಮೊನ್ನೆ ಬಂದ ಅದೊಂದು ವಿಡಿಯೋ ಎಲ್ಲರನ್ನ ದಂಗು ಬಡಿಸಿತ್ತು. ಅಫೇರ್ ಅವಳ ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಿರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದ್ ಜೊತೆ ಅಫೇರ್ ಇತ್ತು, ನನ್ನನ್ನು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ಲದ ಮನೆಗೆ ಬರಕ್ಕೆ ಹೇಳೋದು ಇವೆಲ್ಲ ಮಾಡಿದಳೆ. ನಾನು ತಡ್ಕೊಂಡು ಇಷ್ಟು ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅನ್ಕೊಂಡಿದ್ದೆ. ಯಾವಾಗ್ಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯ ಹಿಂಗೆಲ್ಲ ಮಾಡಲು ನನ್ನನ್ನು ಹತ್ರ ಸೇರಿಸ್ದಂಗೆ ಅವನ ಜೊತೆ ಚಕ್ಕಂದ ಆಡಕ್ಕೆ ಮಾಡ್ಕೊಂಡಿದ್ಲು. ನನ್ನ ಊರಿಗೆ ಹೋಯ್ತು ಅಂದರೆ ನನ್ನ ಮನೆಗೆ ಕರ್ಸ್ಕೊಳ್ಳೋದು, ಹಿಂಗೆಲ್ಲ ಮಾಡೋಳು. ನಾನು ಬರೆಯೋದು ಗಂಜಿ ಇಷ್ಟು ಯಾರಿಗೂ ಹೇಳ್ತಾರಲ್ಲ, ಲಾಸ್ಟ್ ನಾನು ಸಾಯಾಗಿ ಯಾಕೆ ನನ್ನ ಜೊತೆ ಸತ್ಯನ ಸಾಯ್ಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಮಾಡ್ತೇನೆ. ಅಫೇರ್ ಇತ್ತು ಅವನ ಜೊತೆಲೋ. ನಾನು ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ. ನೀವು ಯಾರೋ ನಂಬಲ್ಲ ಅದನ್ನು, ಅದಕ್ಕೆ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ. ನಾವು ಹೇಳ್ತಾ ಇರೋ ಆ ರೀತಿ ಸುಖಿಯಾಗಿ ಸುಂದರವಾಗಿದ್ದ ಕುಟುಂಬಕ್ಕೆ ಇದೇ ರಘು ಅಲಿಯಾಸ್ ಬೇಕರಿ ರಘುನೇ ಕೊಳ್ಳಿ ಇಟ್ಟಿದ್ದ. ತಮಗೆ 2 ಮಕ್ಕಳಿದ್ದಾರೆ, ಅವರಿಗೆ ಉತ್ತಮ ಭವಿಷ್ಯವನ್ನ ಕೊಡಬೇಕು ಅನ್ನೋ ಪರಿಜ್ಞಾನವೂ ಇಲ್ಲದೆ ಪತ್ನಿ ಗಗನಾಳ ಜೀವವನ್ನ ತೆಗೆದು ತಾನು ಕೂಡ ಇಹಲೋಕವನ್ನ ತ್ಯಜಿಸಿದ್ದ ಈ ಭೂಪ ಹೀಗೆ ಪರಲೋಕ ಸೇರುವಾಗಲೂ ಹೆಂಡತಿಯ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ವಿಡಿಯೋವನ್ನ ಮಾಡಿದ್ದ. ಹೋಗ್ಲಿ, ಆತ ಆರೋಪ ಮಾಡಿದ ಮಾತಿಗೆ ಏನಾದರೂ ಸಾಕ್ಷಿ ಕೊಟ್ಟಿದ್ನ, ಪುರಾವೆ ಇಟ್ಟಿದ್ನ? ಏನೂ ಇಲ್ಲ. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು 2 ಮಕ್ಕಳ ಜೊತೆಗೆ 2 ಕುಟುಂಬಗಳು ಕಣ್ಣೀರಿಡುವಂತೆ ಮಾಡಿ ಪರಲೋಕ ಸೇರಿಬಿಟ್ಟ. ನಮ್ಮ ಅಕ್ಕನ ಕ್ರೂರವಾಗಿ ಕೊಂದು ನಮ್ಮ ತಂದೆಗೂ ಮತ್ತು ನಮಗೆ ಯಾರಿಗೂ ಅರಿಶಿಣ ಕುಂಕುಮ ಇಡಬಾರ್ದು ಆ ಥರ ಎಲ್ಲ ಅಷ್ಟು ಕ್ರೂರ ಮೆಂಟಾಲಿಟಿಯಿಂದ ಅವನು ಬಾಡಿನ ಡಿಸ್ಪೋಸ್ ಮಾಡಿದ್ದಾನೆ. ಚಿಕ್ಕ ಗುಂಡಿಯಲ್ಲಿ ಅಕ್ಕನ ಹಾಕಿ ಮುಚ್ಚಿಯಾನೆ. ಇಲ್ಲಿ ಮಾರ್ಕ್ಗಳೆಲ್ಲ ಬಿದ್ದಿದೆ.
ಅಷ್ಟು ಕ್ರೂರವಾಗಿ ಕೊಂದಿದ್ದಾನೆ. ಅದಾದಮೇಲೆ ಅವನ್ನ ತಪ್ಪನ್ನ ಮುಚ್ಚಾಕೋಣಕ್ಕೋಸ್ಕರ ಅವನೇನು ಮಾಡಿದ್ದಾನೆ, ಸಾಯಕ್ಕಿಂತ ಮುಂಚೆ ನಮ್ಮ ಅಕ್ಕಂದು ಅಫೇರ್ ಇದೆ ಅನ್ನೋ ಥರ ಬಿಂಬಿಸಿದ್ದಾನೆ. ಅದು ಹೊರಗಿನ ಜಗತ್ತಿಗೆ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಯಿತು. ಸಾಯೋ ಟೈಮಲ್ಲಿ ಮಾಡಿದ್ದಾನೆ, ಅವ್ನು ಸತ್ಯನೇ ಹೇಳ್ತೇನೆ ಅಂತ. ಅದಾದಮೇಲೆ ಅವನು ಸತ್ಯ ಹೇಳಿರೋದಕ್ಕೆ ಒಂದೇ ಒಂದು ಸಾಕ್ಷಿಗಳು ಸತ ಇಲ್ಲ. 3-6 ತಿಂಗಳು ಕಾಲ್ ಟಿಕೆಟ್ ತೆಗ್ಸಿದ್ದೀವಿ ಪೊಲೀಸ್ ಅವ್ರ ಕೈಲಿ. ಒಂದೇ ಒಂದು ಬೇರೆಯವ್ರಿಗೆ ಯಾರಿಗೆ ಆಗಲಿ ಒಂದು ಫೋನ್ ಹೋಗಿಲ್ಲ. ಮತ್ತು ಮನೆ ಹತ್ರನೂ ಕ್ಯಾಮ್ರಾ ಇದೆ, ಮನೆ ಹತ್ರ ಕ್ಯಾಮ್ರಾ ಇದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಪ್ರತಿಯೊಂದು ಗೊತ್ತಾಗುತ್ತೆ. ಆ ಸಾಕ್ಷಿನೂ ಇದೆ, ಅದರಲ್ಲೂ ಎಲ್ಲದೂ ಸುಳ್ಳು. ಯಾರು ಮನೆಗೆ ಬಂದು ಹೋಗ್ತಿದ್ರು ಅನ್ನೋ ಥರ ಮಾತಾಡಿದ್ದ, ಅದು ಸುಳ್ಳು. ಪ್ರತಿಯೊಬ್ಬರು ಅಕ್ಕಪಕ್ಕ ಮನೆಯವರು ಹೇಳೋದು ಅಷ್ಟೇ, ಅಯ್ಯೋ ದೇವ್ರೆ ಅವಳಿಗೆ ಕೆರ್ಕೊಳಕ್ಕೆ ಪುರ್ಸೊತ್ತಿರಲಿಲ್ಲ, ಅವಳು ಮಕ್ಕಳು ಸಾಕೋಳು, ಮಕ್ಕಳು ಟ್ಯೂಷನ್ಗೆ ಕಳಿಸ್ದೆ ಓದಿಸೋಳು. ಮತ್ತು ಅಷ್ಟು 10 ಜನಕ್ಕೆ ಪ್ರತಿದಿನ ಒಂದು ಟೈಮಿಗೆ 10 ಜನಕ್ಕೆ ಅಡುಗೆ ಮಾಡಬೇಕಿತ್ತು, ಅದರಲ್ಲೂ ಫೇಲ್ ಆಯಿತು ಒಂದು. ಪತ್ನಿಯ ಜೀವವನ್ನ ತೆಗೆದು ಕಪಾಲಕಲ್ಪಿತವಾಗಿ ವಿಡಿಯೋ ಮಾಡಿದ ರಘು ಕೊನೆಗೆ ಹೆದರಿ ತಾನು ಜೀವ ತೆಗೆದುಕೊಂಡಿದ್ದಾನೆ. ಗಗನಾಳ ಕುಟುಂಬ ಕೇಳೋ ಹಾಗೆ ಇದೀಗ ಇಡೀ ಸಮಾಜ ಕೇಳ್ತಾ ಇದೆ. ಸರಿ ಕಣಪ್ಪ ರಘು, ಆಕೆಯ ಜೀವವನ್ನ ತೆಗೆದು ಅವಳಿಗೆ ಅಫೇರ್ ಇತ್ತು, ಅದು ಇತ್ತು, ಇದು ಇತ್ತು ಅಂತ ಹೇಳ್ತಿದ್ದೀಯಲ್ಲ, ಏನಾದ್ರೂ ಸಾಕ್ಷಿ ನಿನ್ನಲ್ಲಿ ಇತ್ತ? ನೀನು ಬದುಕಿರುವಾಗ್ಲಾದ್ರೂ ಕೊಡಬಹುದಿತ್ತು, ಇಲ್ಲ ನೀನು ಜೀವ ತೆಗೆದುಕೊಂಡು ಹೋದ್ಮೇಲಾದ್ರೂ ಉಳಿಸಿ ಹೋಗಬಹುದಿತ್ತಲ್ವಾ ಅನ್ನೋ ಸಹಜ ಪ್ರಶ್ನೆಯನ್ನ ಇಡ್ತಿದ್ದಾರೆ. ಆದ್ರೆ ಸಾಯುವಾಗ ಎಲ್ಲರೂ ನಿಜ ಹೇಳ್ತಾರಂತೆ. ಆದ್ರೆ ಈ ಮನುಷ್ಯ ಗಗನಾಳ ಯಗಚಿ ಡ್ಯಾಂಗೆ ಬಿಸಾಡಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಗಗನಾಳ ದೇಹವನ್ನ ಮನೆಯ ಪಕ್ಕದಲ್ಲೇ ಹೂತಿಟ್ಟಿದ್ದ. ಅಲ್ಲಿಗೆ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ನಿಜ ಹೇಳಿದ್ದಾನೆನ್ನೋದು ಆತನ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಈ ಒಂದು ರಾಕ್ಷಸ ಪ್ರವೃತ್ತಿ ಮಾಡಿದಂಥ ನನ್ನ ಅಳಮೈಗೆ ನಮಗಂತೂ ಕ್ಷಮಾಪಣೆ ಇಲ್ಲ. ಆದರೂ ಆಗಲಿ, ಏನಾರ ಆಗಿರಲಿ, ಅದಕ್ಕೆ ಬೇಕಾದಷ್ಟು ಇದು ಇದ್ದಿತ್ತು, ಏನು ನಿರ್ವಹಿಸಲಿಲ್ಲ. ಭಾರಿ ಅನ್ಯಾಯ ಅಂದರೆ ಘೋರ ಅನ್ಯಾಯ ಮಾಡಿಬಿಟ್ಟ ನನಗೆ. ಅದರಲ್ಲೂ ನಮಗೆ ತಮ್ಮ ಮೇಲೆ ಇದು ವೀಡಿಯೋ ಮಾಡಿ, ನಾವು ಆ ಥರದಲ್ಲ. ನಮಗೆ ನಮ್ಮ ಸೋದ್ರ ಮಾದರಿ ಇವತ್ತು 5 ಜನ ಇದ್ದರು, 4 ಜನ ಅದರಲ್ಲಿ ಒಬ್ಬರು ತೀರೋ ಇದ್ದಾರೆ, ಈಗಲೂ 4 ಜನ ಇದ್ದಾರೆ. ನಾವು ಯಾವತ್ತಿಂದಲೂ ಇವತ್ತವರೆಗೂ ದೊಡ್ಡರಿಂದ ಸಣ್ಣವರೆಗೂ ನಾವು ಒಬ್ಬರದ್ದು ಇನ್ನೂ ನೀನಿಂದ ತಂದು ನಾವು ಮಾತಾಡಿಲ್ಲ. ಅದೇ ಸಂಬಂಧದಲ್ಲಿ ಹುಟ್ಟಿದ್ದು ಇವನು ಹಂಗೆ ಆಗ್ತಾನೆ, ಇದೇ ಥರ ನಡ್ಕೊಂಡು ಹೋಗುತ್ತೆ, ನಮ್ಮ ಸಂಬಂಧಗಳು ಹಿಂಗೆ ಉಳಿತವೆ ಅಂತೇಳಿ ನಾವು ಮನಸಾರೆ ಒಪ್ಪಿ, ಅವ್ರ ಮನೇಲಿ ಇಷ್ಟ ಇಲ್ಲ ಅಂದರು, ನಾನು ಕೊಡೋಕ್ಕಲ್ಲ ಅಂದರು. ನಾನು ಬಿಡೋದಲ್ಲೇ ಕಾಡಿ ಮದುವೆ ಆಗಿ ನನ್ನ ಮಗಳಿಗೂ ನರಕ ಹಿಂಸೆ ಕೊಟ್ಟು ಸ್ಟಾರ್ಟಿಂಗಲ್ಲೇ ಕೊಟ್ಟರು. ತಗೊಂಡಾಗ ಅವ್ರ ಮನೆಗೆ ಹೋಗಿ ವರದಿ ಒಪ್ಪಿಸ್ದೆ, ಏನು ಪ್ರಯೋಜನ ಆಗಲಿಲ್ಲ. ಅವ್ರು ಯಾವುದೋ ಒಂದು ತಾತ್ವಿಕ ಶಾಸ್ತ್ರ ಹೇಳಿ ಕಳಿಸಿರು ನನಗೆ. ಅವತ್ತೇ ಕರೆದು ಮಗನ ಒಂದ್ಸರಿ ಕೆಪಾಲ್ ಕೊಡೋದು, ಒಂದು ಮಾತಾರುವೆ ನಮ್ದು ಹೆಂಗೆ ಆಗುತ್ತೆ, ಅವಳು ನಿನ್ನ ನಚ್ಚಿಗೆ ಬಂದಾಳೆ, ಸಾಯ್ಕೊಂಡು ಹೋಗ, ಅವ್ರಿಗೆ ಬುದ್ಧಿ ಒಂದು ಹೇಳಿದ್ರು. ಸತ್ವಲ್ಲಿ ಇವತ್ತು ನನ್ನ ಮಗಳು ಸಾಯ್ತಿರಲಿಲ್ಲ. ಹೌದು, ಇದೀಗ 5-6 ದಿನಗಳ ಬಳಿಕ ಗಗನಾಳ ದೇಹ ಸಿಕ್ಕಿದೆ. ಸಿಕ್ಕ ಬಳಿಕ ರಘುವಿನ ಬಂಡವಾಳವೂ ಬಯಲಾಗ್ತಾ ಇದೆ. ನಿಜಕ್ಕೂ ಅಕ್ರಮದ ವಾಸನೆ ಇದ್ದಿದ್ದು ರಘುವಿಗೆ ಅನ್ನೋದು ಎಲ್ರಿಗೂ ತಿಳಿತಾ ಇದೆ. 3-4 ವರ್ಷದಿಂದ ಅಕ್ರಮದ ನಿಕಟ ಸಂಪರ್ಕ ರಘುವಿಗೆ ಇತ್ತಂತೆ. ಇದನ್ನೇ ಗಗನಾಳ ಆಗಾಗ ಪ್ರಶ್ನೆಯನ್ನ ಮಾಡ್ತಾ ಇದ್ಲಂತೆ. ಮೊನ್ನೆಯೂ ಇದೇ ರೀತಿ ಆಗಿರಬಹುದು, ಇಲ್ಲ ರೆಡ್ ಹ್ಯಾಂಡ್ ಆಗಿ ರಘು ಸಿಕ್ಕಿ ಹಾಕಿಕೊಂಡಿರಬಹುದು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮುಗ್ಧ ಪತ್ನಿಯ ಜೀವ ತೆಗೆದು ಕೊನೆಗೆ ದಾರಿ ಕಾಣದೆ ತಾನು ಜೀವನಕ್ಕೆ ಗುಡ್ ಬೈ ಹೇಳಿದ್ದಾನೇನೋ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಅರೆ ಕ್ಷಣ ಕೋಪದ ಕೈಗೆ ಬುದ್ಧಿ ಕೊಡದೆ ಇದ್ದಿದ್ರೆ ಇವತ್ತು ಈ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ತಾ ಇರಲಿಲ್ಲ. ಇನ್ನು ಗಗನ ದೇಹ ಸಿಕ್ಕಿದ್ದ ಕೂಡಲೇ ಪೋಷಕರು ಎದೆ ಒಡೆದುಕೊಂಡಿದ್ದಾರೆ. ನಮ್ಮ ಕಣ್ಮುಂದೆಯೇ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಕಣ್ಣೀರ ಕೋಡಿ ಸುರಿಸಿದ್ದಾರೆ. ಇನ್ನೊಂದೆಡೆ ತನ್ನ ಅಕ್ಕನಿಗೆ ಭಾವ ಅಂಟಿಸಿದ ಕಳಂಕ, ಮತ್ತೊಂದೆಡೆ ಆಕೆಯನ್ನ ಕಳೆದುಕೊಂಡ ನೋವು ತಾಳಲಾರದೆ ಸಹೋದರ ಯೋಗೇಶ್ ಕಣ್ಣೀರಿಟ್ಟಿದ್ದಾನೆ. ಒಟ್ನಲ್ಲಿ ಮುಚ್ಚಿಟ್ಟಿದ್ದ ಗಗನಾಳ ದೇಹ ಸಿಕ್ಕಿದಂತೆಯೇ ರಘು ಮರೆಮಾಚಿದ ಸತ್ಯವೂ ಬಯಲಾಗ್ತಾ ಇದೆ. ಅದೇನೇ ಇರ್ಲಿ, ಮಕ್ಕಳನ್ನ ನಾಥ ಮಾಡಿ ಹೆಂಡತಿಯನ್ನ ಶಾಶ್ವತವಾಗಿ ದೂರ ಮಾಡಿ ಜೀವ ಕಳೆದುಕೊಂಡ ರಘು ಮಾಡಿದ ಪಾಪ ಕೃತ್ಯವನ್ನ ಯಾರೂ ಕೂಡ ಕನಸಲ್ಲೂ ಕ್ಷಮಿಸಲಾರದು.
ವಿಡಿಯೋ ಜರ್ನಲಿಸ್ಟ್ ನಂದನ್ ಜೊತೆ ಪ್ರದೀಪ್ ಬಾಳುಪೇಟೆ, ಪಬ್ಲಿಕ್ ಇಂಪ್ಯಾಕ್ಟ್, ಹಾಸನ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.